ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ದೂರ ತೀರಯಾನ ಚಿತ್ರದ ನಾಯಕ ವಿಜಯ್ ಕೃಷ್ಣ ಹಾಗೆಯೇ ನಾಯಕಿ ಪ್ರಿಯಾಂಕಾ ಕುಮಾರ್ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಖುಷಿಯಾಗಿದ್ದೀನಿ. ಗೊತ್ತಾಯ್ತು ನನಗೆ ಯಾಕೆ ಅಂತ. ಸಾಂಗ್ಸು, ಟ್ರೈಲರಲ್ಲೂ ನಿಮ್ಮಿಬ್ಬರು ರೊಮ್ಯಾಂಟಿಕ್ ಸೀನ್ಸು, ಆ ಬಾಂಡಿಂಗು ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇದೆ. ಹೌದು. ನನಗೊಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಸಿನಿಮಾ ಮಾಡೋದಕ್ಕಿಂತ ಮುಂಚೆನೆ ನೀವು ಫ್ರೆಂಡ್ಸಾ ಅಥವಾ ರಿಲೇಟಿವ್ಸಾ ಅಂತ? ಇಲ್ಲ, ಯಾಕಂದ್ರೆ ಪರಿಚಯನೇ ಇರಲಿಲ್ಲ. ಪರಿಚಯನೇ ಇರಲಿಲ್ಲ. ಸರ್ ನಿಜ ಹೇಳಿ ಸರ್. ನಿಜವಾಗ್ಲೂ ಪರಿಚಯನೇ ಇರಲಿಲ್ಲ. ನಾವ್ ಇವನ್ ವರ್ಕ್ ಶಾಪ್ ಮಾಡುವಾಗ್ಲೂ ಅಷ್ಟೊಂದೇನ್ ಮಾತಾಡ್ತಿರ್ಲಿಲ್ಲ. ಹ್ಮ್. ಶೂಟಿಂಗ್ ಅಲ್ಲಿ ಶೂಟ್ ಸ್ಟಾರ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು. ಯಾಕಂದ್ರೆ ನಾನು ಟ್ರೈಲರ್ ಅಬ್ಸರ್ವ್ ಮಾಡ್ಬೇಕಾದ್ರೆ, ಬಿಕಾಸ್ ಒಬ್ಬ ಆರ್ಟಿಸ್ಟು ಇದು ಆಕ್ಟ್ ಮಾಡಬೇಕು ಅಂತಂದಾಗ ಏನಾಗುತ್ತೆ ಅಂತಂದ್ರೆ, ಆಪೋಸಿಟ್ ಪರ್ಸನ್ ಯಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೋ ಅವ್ರ ಜೊತೆ ತುಂಬಾನೇ ಚೆನ್ನಾಗಿ ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ಸೊ ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ಚೆನ್ನಾಗಿ ಬಂದಿದೆ ನಿಮ್ಮಿಬ್ರು. ನೀವು ಯಾರಾದ್ರು ನೋಡಿದ್ರೆ ನಿಜವಾಗ ಲವರ್ಸೇನೆ ಅದ್ರ ಮೇಲೆ ಆಕ್ಟ್ ಮಾಡಿದಾರ ಅಂತ ಅನ್ನಿಸ್ತಿದೆ ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ದೂರ ತೀರಯಾನ, ಸೊ ಎಲ್ಲಿ ಗಂಟ ಪಯಣ ಸಾಗಿತ್ತು ಅಂತ? ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನೂ ತುಂಬಾ ಇದೆ ಅಂತ ಅನಿಸ್ತಿದೆ. ಸಾಕನೇ ಇರುತ್ತೆ ಅದು. ನಿಲ್ದೇ ಇರೋಂತ ಒಂದು ಟ್ರಾವೆಲಿಂಗ್ ಇದು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಒಟ್ಟಾರೆಯಾಗಿ ಇಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಟ್ರಾವೆಲಿಂಗ್ ಲವ್ ಸ್ಟೋರಿ? ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ತುಂಬಾನೇ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸು ಅಮೇಝಿಂಗ್ ಆಗಿತ್ತು. ಇನ್ಫ್ಯಾಕ್ಟ್ ಇಲ್ಲಿ ಬಂದು ಏನೋ ಒಂದು ಖುಷಿ ಇರುತ್ತೆ. ಅಂದರೆ ನಮ್ಮ ಜನ, ನಮ್ಗೆ ಇಷ್ಟ ಆಗಿರೋವಂಥ ಒಂದು ಟೀಮ್ ಆಗಿರ್ಬೋದು. ಈ ಕಥೆನಲ್ಲಿ ನನಗೂ ಏನೋ ಒಂದು ಇದೆ, ಇದು ನನಗೆ ಇಷ್ಟ ಆಗಿರೋವಂಥ ಒಂದು ಕಥೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅದನ್ನೆಲ್ಲ ನೋಡಿ ಅದ್ರ ಕೆಲಸ ಮಾಡಿ ಅದು ಫೈನಲ್ ಆಗಿ ಒಂದು ಪ್ರಾಡಕ್ಟ್ ರೆಡಿ ಆಗಿ ಬರೋದಕ್ಕೆ ಸುಮಾರು ಟೈಮ್ ಬೇಕಾಗತ್ತೆ. ಆಲ್ಮೋಸ್ಟ್ 8-9 ತಿಂಗಳು, ಆಲ್ಮೋಸ್ಟ್ ಒಂದು ಮಗು ಹುಟ್ಟಿದಾಗೇನೆ ಅದು ನಿಜವಾಗ್ಲೂ. ಸೊ ಅದೇ ಖುಷಿ ಇದೆ, ಅದೇ ಒಂದು ಕುತೂಹಲ ಇದೆ. ಜನ ಹೇಗೆ ನೋಡ್ತಾರೆ, ಜನರಿಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಕೇಳೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಷ್ಟೇ ಭಯ ಕೂಡ ಇದೆ. ಮಗುನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ವಲ್ಲ. ಯಾವ ಮಗು ಪ್ಲಾನ್, ಒಂದ್ಸರಿ ಕೇಳ್ಬೇಕು. ಯಾವ ಮಗು ಪ್ಲಾನಿಂಗ್ ಅಲ್ಲಿ ಇದೆ ಅಂತ ಮೀನ್ಸ್ ನನ್ಗನ್ಸೋ ಪ್ರಕಾರ ಏನಂತಂದ್ರೆ, ಈ ಒಂದು ಕಾನ್ಸೆಪ್ಟ್ ನ ಇಷ್ಟಪಡುವಂಥದ್ದು ನನ್ನ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್ಸ್ ನ ನೋಡುವಂಥದ್ದು ಅಂದ್ರೆ 25 to 35 ಈ ಒಂದು ಏಜ್ ಕ್ಯಾಟಗರಿ ಅವರು ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಒಂದು ಲೈಫ್ ಅಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತಹ ಒಂದೆಲ್ಲೋ ಒಂದ್ ಕಡೆ ಮೆಸೇಜ್ ಇದೆ ಅಂತ ಅನಿಸ್ತದೆ. ಸೊ ಹೆಂಗಿತ್ತು ಟೋಟಲ್ ಆಗಿ ಹೇಳೋದಾದ್ರೆ? ನಾನು ಈ ಮೂವಿನಲ್ಲಿ ಫುಲ್ ಟ್ರಾವೆಲಿಂಗ್ ಅಲ್ಲೇ ನಾವು ಕಥೆನ ಹೇಳೋದು. ಸೊ ಬ್ಯಾಂಗ್ಳೂರ್ ಟು ಗೋವಾವರೆಗೂ ಶೂಟ್ ಮಾಡಿದ್ವಿ, ಫುಲ್ ಕೋಸ್ಟಲ್ ಏರಿಯಾದಲ್ಲಿ. ಪ್ರಾಬ್ಲಿ ನಾವು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ನಾವೇ ಹೋದ್ರೂ ಅಷ್ಟು ಎಂಜಾಯ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಆ ಫಸ್ಟ್ ಸ್ಕೆಡ್ಯೂಲ್ ಅಂತೂ. ಟ್ರಾವೆಲಿಂಗು ಇಷ್ಟ, ಪ್ಲಸ್ ಮ್ಯೂಸಿಕ್ ಅಂದ್ರೂ ನನಗೆ ಇದೆರಡು ತುಂಬಾನೇ ಇಷ್ಟ. ಅದ್ರ ಜೊತೆ ಶೂಟಿಂಗ್, ಸೊ ಅಫ್ಕೋರ್ಸ್ ಅದೆಲ್ಲ ತುಂಬಾ ಇಷ್ಟ ಆಯ್ತು. ಅದ್ರ ಜೊತೆ ಕತೆ ಒಂದು ಮೆಚೂರ್ ರಿಲೇಶನ್ಶಿಪ್ ಅಂದ್ರೆ ಹೇಗಿರ್ಬೇಕು ಅನ್ನೋದೊಂದನ್ನ ಒಂದು ಸೆನ್ಸಿಟಿವ್ ಆಗಿ ತುಂಬಾ ಚೆನ್ನಾಗಿ ಸೆನ್ಸಿಬಲ್ ಆಗಿ ಸರ್ ತೋರ್ಸ್ಕೊಟ್ಟಿದ್ದಾರೆ. ಸೊ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಪ್ರಿಯಾಂಕ್ ಅವರು ಅಂತ. ಕ್ಯಾರೆಕ್ಟರ್ ಬಗ್ಗೆ ಯಾವಾಗ ಹೇಳ್ತಾಳೆ ಅಂತ ಕಾಯ್ತಿದ್ದೆ, ಬಿಕಾಸ್ ನಾನು ಅದನ್ನ ಮರ್ತೋದೆ ನೀವು ಕೇಳಿದಾಗ ಹೇಳೋದಕ್ಕೆ. ಇವಾಗ ಆಯ್ತು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಆ್ಯಕ್ಚುಲಿ ಹೇಳಿದ್ದು ತುಂಬ ಕರೆಕ್ಟ್ ಆದ ವಿಷಯ. 25 to 30 ಒಂದು ಏಜ್ ಗ್ರೂಪಲ್ಲಿ ಸುಮಾರು ಜನ, ಎಸ್ಪೆಷಲಿ ಹುಡುಗರಿಗೆ ಐ ಥಿಂಕ್ ತುಂಬಾ ಕನೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಕ್ಯಾರೆಕ್ಟರು. ಅಫ್ಕೋರ್ಸ್ ಅವನ ಒಂದು ಹಿಸ್ಟ್ರಿ ಹೇಳಬೇಕು ಅಂದರೆ ಸುಮಾರು ವಿಷಯಗಳು ಹೇಳೋದಕ್ಕಾಗಲ್ಲ, ಬಿಕಾಸ್ ಫಿಲ್ಮ್ ರಿಲೀಸ್ ಆಗಬೇಕು. ಬಟ್ ಓಕೆ, ಈಸ್ IT ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಹುಡುಗ, ಒಂದು ಸೈಲೆಂಟ್ ಅಂತ ಹೇಳೋದಕ್ಕಾಗಲ್ಲ, ಐ ಥಿಂಕ್ ಪ್ಲೆಸೆಂಟ್ ಪರ್ಸ್ನಾಲಿಟಿ. ಈಗ ಐ ಥಿಂಕ್ ಎಸ್ಪೆಷಲಿ ಇವಾಗಿನ ಒಂದು ಜನ್ರೇಷನಲ್ಲಿ ಪರ್ಹ್ಯಾಪ್ಸ್ ದೆರ್ ಈಸ್, ಅಂದರೆ ಮುಂಚೆ ಪ್ರಾಬ್ಲಿ ಈ ಮೇಲ್ ಮ್ಯಾಸ್ಕ್ಯುಲಿನಿಟಿ ಅಂತ ಒಂದು ಹೇಳ್ಬೋದು, ಮೇಲ್ ಈಗೋ ಅಂತ ಹೇಳ್ಬೋದು. ಈ ಕೆಲವೊಂದು ಮೇ ಬಿ ನಮಗೆ ಗೊತ್ತಿಲ್ಲದೇ ಸುಮಾರು ಒಂದು ಎಕ್ಸ್ಟ್ರಾ ಒಂದು ಹೈ ಲೆವೆಲಲ್ಲಿ ಇರ್ತಿತ್ತು ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನಲ್ಲಿ ಪ್ರಾಬ್ಲಿ ಬಿಕಾಸ್ ಎಲ್ರೂ ಒಟ್ಟಿಗೆ ಬೆಳಿತೀವಿ, ಎಲ್ರಿಗೂ ಇನ್ನೊಬ್ಬರು ಪರ್ಸ್ಪೆಕ್ಟಿವ್ ಕೇಳೋ ಒಂದು ಕುತೂಹಲನೂ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋ ಪೇಷನ್ಸ್ ಇದೆ, ವಿಲ್ ಪವರ್ ಇದೆ. ಸೊ ಅದನ್ನೆಲ್ಲ ಕಲಿತು ನೋಡಿ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಇವಾಗಿರೋ ಹುಡುಗರು ಎಸ್ಪೆಷಲಿ ನನಗನ್ಸುತ್ತೆ ಅವರು ಬಹಳ ಸೆನ್ಸಿಟಿವ್ ಆಗೇ ಇರ್ತಾರೆ. ಎಲ್ಲರೂ ಕೂಡ ಕೆಲವೊಂದು ವಿಷಯಗಳು, ಅಫ್ಕೋರ್ಸ್ ಇನ್ನೂ ಕೆಲವೊಂದು ಗುಣಗಳು ಹಾಗೇ ಇದೆ, ಒಳಗಡೆ ಅನ್ನಿಸ್ತಿರೋದು ಹೇಳ್ಕೊಳ್ದೇ ಇರೋವಂಥ ವಿಷಯಗಳು ಸುಮಾರು ಸೇಮ್ ಇರ್ಬೋದು. ಬಟ್
ಸುಮಾರು ಸೆನ್ಸಿಟಿವಿಟಿ ಬಂದಿದೆ ಅಂತ ಕಾಣುತ್ತೆ. ಸೊ ಅದೇ ಒಂದು ದಿಕ್ಕಿನಲ್ಲಿ ಇವನು ಹಾಗೇನೆ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡೋದಕ್ಕೆ ಹೊರಟಿರೋ ಅಂತ ಒಬ್ಬ ಹುಡುಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.